ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. 8 ಜುಲೈ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಸೀರೀಸ್ ಡೇ 2ಗೆ ನಿಮಗೆ ಸ್ವಾಗತ. ಸೊ 9 ಗಂಟೆ 10 ನಿಮಿಷ ಆಗಿದೆ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಿದೆ. ಜಸ್ಟ್ ತೋರಿಸ್ತಾ ಇದೆ ಅವೈಲೇಬಲ್ ಮಾರ್ಜಿನ್ 1,10,000 ರೂಪೀಸ್. ಓಕೆ, ನಿನ್ನೆ 1,00,000 ರೂಪೀಸ್ನ ಆ್ಯಡ್ ಮಾಡಿರ್ತೀನಿ. ಸೊ 10,000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಬ್ರೋಕರೇಜ್ ಚಾರ್ಜಸ್ ಎಲ್ಲ ಕಟ್ ಆಗಿ ಆಲ್ಮೋಸ್ಟ್ 10,200 ಪ್ಲಸ್ ಪ್ರಾಫಿಟ್ ಇತ್ತು. ಸೊ ಆಲ್ಮೋಸ್ಟ್ 197 200 ಕಟ್ ಆಗಿ ಸೊ 1,10,000 ರೂಪೀಸ್ ತೋರಿಸ್ತಾ ಇದೆ. ಓಕೆ, ಸೀದಾ ಟ್ರೇಡರ್ಸ್ ಡೈರಿಲಿ ನೋಡಬಹುದು 10,000 ರೂಪೀಸ್ ನೆಟ್ ರಿಯಲೈಸ್ ಅಂತ ತೋರಿಸ್ತಾ ಇದೆ. ದಿಸ್ ಇಸ್ ಆಲ್ಸೋ 10,000. ಓಕೆ, ಸೊ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರುತ್ತೆ. ಸೊ 1,00,000 ಕ್ಯಾಪಿಟಲ್ ಇಂದ ಸೊ ನಾವು 1 ಮಂತ್ ಅಲ್ಲಿ ಎಷ್ಟು ROI ಅನ್ನ ತೆಗಿತೀವಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಈ ತರ ನಾವು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ಸೊ ಈ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಗಳನ್ನ ಡ್ರಾ ಮಾಡಿ ಇಟ್ಟಿರ್ತೀನಿ. ಟೆಲಿಗ್ರಾಮ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೈನ್ ಗಳು ಸಿಗುತ್ತೆ. ಓಕೆ, ಅವನ್ನ ತಗೊಂಡು ನೀವು ಆರಾಮಾಗಿ ಪೇಪರ್ ಟ್ರೇಡಿಂಗ್ ಅನ್ನ ಮಾಡಬಹುದು, ಟ್ರೇಡಿಂಗ್ ನ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು. ಬಟ್ ರಿಯಲ್ ಟ್ರೇಡಿಂಗ್ ಮಾಡೋದಕ್ಕೆ ಹೋಗ್ಬಿಡಿ, ರಿಯಲ್ ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಒಂದ್ಸರಿ ನೀವು ಕಲೀರಿ. ಓಕೆ, ಟ್ರೇಡಿಂಗ್ ನ ಕಲಿತ ಮೇಲೆ ಯು ಕ್ಯಾನ್ ಗೋ ಅಂಡ್ ಟ್ರೇಡ್. ಓಕೆ, ಅಲ್ಲಿವರೆಗೂ ನೀವು ಪೇಪರ್ ಟ್ರೇಡಿಂಗ್ ಮಾಡಿ ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಇವತ್ತು ಮಾರ್ಕೆಟ್ ಓಪನ್ ಆಗ್ತಿದೆ. ಸೊ ಆಲ್ಮೋಸ್ಟ್ ನೋಡಬಹುದು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ನೋಡಬಹುದು 139 ಪ್ಲಸ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ. ಸೊ ನೋಡೋಣ ಯಾವ ತರ ಬರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅಪರ್ಚುನಿಟಿ ಬರುತ್ತೆ. ಸೊ ನೋ ಟ್ರೇಡಿಂಗ್ ಡೇ ಆಗುತ್ತಾ, ಯಾವ ತರ ಬರುತ್ತೆ ಅಪರ್ಚುನಿಟಿ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಬೇಸ್ ಮೇಲೆ ಹೋಗ್ತಾ ಇದ್ವಿ. ಸೊ ನಮ್ದು ಯಾವ್ದಾದ್ರು ಪ್ರಾಪರ್ ಸ್ಟ್ರಾಟಜಿ ಬಂತು ಅಂತಂದ್ರೆ ಐ ವಿಲ್ ಟೇಕ್ ಎಂಟ್ರಿ. ಅದರ್ವೈಸ್ ನೋಡೋಣ, ವೇಟ್ ಮಾಡ್ತೀನಿ, ಪೇಷಂಟ್ ಇಂದ ವೇಟ್ ಮಾಡಿ ಸೊ ಆರಾಮಾಗಿ ಪ್ರಾಪರ್ ಆಗಿ ಟ್ರೇಡ್ ಅನ್ನ ಮಾಡೋಣ. ಆಪ್ಷನ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ ಡೇ 2 ಆಗಿರುತ್ತೆ. ಸೊ ಆಲ್ಮೋಸ್ಟ್ 1,00,000 ರೂಪೀಸ್ ಕ್ಯಾಪಿಟಲ್ ನ ಆಡ್ ಮಾಡಿರ್ತೀನಿ. ಸೊ ಅದರಿಂದ ಈಗ ನಮಗೆ 10% ROI ಬಂದಿದೆ. ಓಕೆ, ಇದೇ ತರ ಇವತ್ತು ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ, ವಾಟ್ ಎವರ್ ಇಟ್ ಇಸ್ ಮಂತ್ ಎಂಡ್ ಆದ್ಮೇಲೆ ಸೊ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರಬಹುದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. 93 94 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ. ಓಕೆ, ಇನ್ಸೈಡ್ ಕ್ಯಾಂಡಲ್ ಏನಾದ್ರು ಬ್ರೇಕ್ ಆಗಿ ಸಸ್ಟೈನ್ ಆಯ್ತು ಅಂತಂದ್ರೆ ಸೊ 50% ವರೆಗೂ ಸ್ಟಾಪ್ ಲಾಸ್ ಅನ್ನ ಹಾಕೋಣ. ಓಕೆ, ದಟ್ ಪರ್ಟಿಕ್ಯುಲರ್ ಕ್ಯಾಂಡಲ್ 50% ವರೆಗೂ ಸ್ಟಾಪ್ ಲಾಸ್ ಅನ್ನ ಹಾಕೊಂಡು ಸೊ ವಿ ಕ್ಯಾನ್ ಪ್ಲಾನ್ ಫಾರ್ ಟ್ರೇಡ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸಪೋಸ್ ಏನಾದ್ರು ಪ್ರಾಪರ್ ಆಗಿ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು. ಸೊ ಈ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ಇದೆಯಲ್ಲ 1.3 ಅನ್ನ ಬರ್ತಿದೆ. ಸೊ ದಿಸ್ ಇಸ್ ಸ್ಟ್ರಾಂಗ್. ಓಕೆ, ಎಸ್ಟರ್ಡೇ ನೀವು ಬ್ಯಾಕ್ ಹೋಗಿ ನೋಡಿ, ಚಾರ್ಟ್ ಅಲ್ಲಿ ಹಿಂದ್ಗಡೆ ಹೋಗಿ ನೋಡಿ. ಸೊ ನಿಮಗೆ ಅರ್ಥ ಆಗುತ್ತೆ. ಸೊ ಆಲ್ಮೋಸ್ಟ್ ಸಪೋರ್ಟ್ ಇದೆ ಅಲ್ಲಿ. ಕ್ಯಾಂಡಲ್ ಕ್ಲೋಸ್ ಆಗಿ ಸಸ್ಟೈನ್ ಆಗಬೇಕು. ಓಕೆ, ಪ್ರಾಪರ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಗಿ ಅಂದ್ರೆ ಇದು ಫಸ್ಟ್ ಕ್ಯಾಂಡಲ್ ಸ್ವಲ್ಪ ವಿಕ್ ಬಿಟ್ಟಿದೆ. ಓಕೆ, ಪಿನ್ ಬಾರ್ ತರ ಕಾಣಿಸ್ತಿದೆ. ಅದು ಅಷ್ಟು ಕಂಫರ್ಟೇಬಲ್ ಇಲ್ಲ. ಸೊ ಅದನ್ನ ಬ್ರೇಕ್ ಆಯ್ತು ಅಂತಂದ್ರೆ ಸೊ ಮೇ ಬಿ ಡೌನ್ ಸೈಡ್ಗೆ ಮೊಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಬಂತು ಅಂತಂದ್ರೆ ಆಲ್ಮೋಸ್ಟ್ ಸಿಗುತ್ತೆ. ಓಕೆ, ಕ್ಲೋಸ್ ಆಗಲಿ, ಕ್ಯಾಂಡಲ್ ಪ್ರಾಪರ್ ಆಗಿ ಕ್ಲೋಸ್ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ 20 ಪಾಯಿಂಟ್ಸ್ ವರೆಗೂ ನಾವು ಸ್ಟಾಪ್ ಅನ್ನು ಹಾಕೊಳ್ಳೋಣ. ಓಕೆ, 20 ಪಾಯಿಂಟ್ ಸ್ಟಾಪ್ ಹಾಕೊಂಡು ಸೊ ಎಂಟ್ರಿ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಸೊ ಈ ತರ ಇರುತ್ತೆ. ಓಕೆ, ನೈಸ್ 200 ಬಂದಿದೆ. ವಾವ್, 202 ಸಿಕ್ತು ಪ್ರೀಮಿಯಮ್. ವಾವ್, ಸಿಟ್ ಯಾರ್ ಆರಾಮಾಗಿ ಮತ್ತೆ ಬಂತು ನೋಡಿ. ಓಕೆ, ತಗೋತಿದ್ದಾಗೆ ಲಾಸ್ ತೋರ್ಸೋಕೆ ಸ್ಟಾರ್ಟ್ ಆಗಿದೆ. ಓಕೆ, 6,700 ಲಾಸ್. ಓಕೆ, ಸ್ಟಾಪ್ ಲಾಸ್ ಇರುತ್ತೆ. ವಿಲ್ ಸಿ, ನೋಡೋಣ. ಓಕೆ, ಸೊ ಟ್ರ್ಯಾಪ್ ಮಾಡುತ್ತಾ ಮತ್ತೆ ಸೆಲ್ಲರ್ಸು ಬರ್ತಾರಾ ಇಲ್ವಾ ನೋಡೋಣ. ಓಕೆ, ಸಪೋಸ್ ಏನಾದರೂ ಬಂತು ಅಂತಂದ್ರೆ ಟ್ರೇಡ್ ಬರುತ್ತೆ. ಇಲ್ಲ ಅಂತಂದ್ರೆ ಸೊ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೆ ನೋ ಪ್ರಾಬ್ಲಮ್, ಸ್ಟಾಪ್ ಲಾಸ್ನ ಕೊಡೋಣ. ಸೊ ಮೇಲ್ಗಡೆ ಸಿಕ್ತು ಪ್ರೀಮಿಯಂ, ಆಲ್ಮೋಸ್ಟ್ ತುಂಬಾನೇ ಮೇಲ್ಗಡೆ ಸಿಕ್ತು. ನಾನು ಪ್ಲಾನ್ ಹಾಕಿರೋದು 201 ಆಸ್ಪಾಸ್ ಬರಲಿ ಅಂತ. ಸೊ ನನಗೆ 200 2.45 203 ಅಂದರೆ ಆಲ್ಮೋಸ್ಟ್ ಇಲ್ಲಿ ಬಂದಿತ್ತಲ್ಲ ಫಸ್ಟು ಅದೇ ಥರ ಸಿಕ್ತು ಪ್ರೀಮಿಯಮು. ನೋ ಪ್ರಾಬ್ಲಮ್. ಓಕೆ, ವಿಲ್ ವೇಟ್, ನೋಡೋಣ ಏನಾಗುತ್ತೆ ಅಂತ, ಬರುತ್ತಾ ಇಲ್ವಾ ಅಂತ. ಈಗ ಲಾಸ್ ಪ್ರಾಫಿಟ್ ನಡೀತಾ ಇದೆ. ಪೋರ್ಷನ್ ಕೂಡ ನೋಡ್ಬೋದು. ಓಕೆ, 1000 ಪ್ಲಸ್ 800 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, 1:1ಗೆ ಒಂದು ಲೈನನ್ನು ಡ್ರಾ ಮಾಡಿ ಇಟ್ಕೋತೀನಿ. ನಾನು ಆ್ಯಸ್ ಯೂಶ್ವಲ್ ಅದೇ ಥರ ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ ಎವ್ರಿ ಡೇ ಅದನ್ನೇ ಮಾಡಬೇಕು. ಓಕೆ, 1:1 ಬಂದಮೇಲೆ ಸೊ ಕಾಸ್ಟ್ಗೆ ಅಥವಾ ರಿಸ್ಕನ್ನು ಮ್ಯಾನೇಜ್ ಮಾಡೋಣ. 37 ಪಾಯಿಂಟ್ಸ್ ಟಿ ಪಿ ತೋರಿಸ್ತಾ ಇದೆ. ಓಕೆ, 40 ಪಾಯಿಂಟ್ಸ್ವರೆಗೂ ಹಾಕೊಳ್ಳೋಣ ಟಾರ್ಗೆಟ್. ವಿಲ್ ಸಿ. ಓಕೆ, 1:1.5ಗೆ ಪ್ರೀಮಿಯಂ ಬರ್ತಿಲ್ಲ. ಓಕೆ, ಮಾರ್ಕೆಟ್ ಫಾಲ್ ಆಗ್ತಿದೆ, ಪ್ರೀಮಿಯಂ ಬರ್ತಿಲ್ಲ. ಸೊ ಬ್ಯಾಂಕ್ ನಿಫ್ಟಿನೂ ಬರ್ತಿದೆ. ಓಕೆ, ಚೆನ್ನಾಗಿ ಬರ್ತಿದೆ, ನೋಡೋಣ. ಓಕೆ, ಸ್ಟಾಪ್ ಲಾಸ್ ಇದ್ದರೆ ಸ್ಟಾಪ್ ಲಾಸ್ ಕೊಡೋಣ, ನೋ ಪ್ರಾಬ್ಲಮ್. ಐಟಿದ ಮನಿ ಆಗಿದೆ, ಇಂದ ಮನಿ, ಡೀಪಿಂದ ಮನಿ ತಗೊಂಡಿದ್ದೀನಿ. ಸೊ ನಿನ್ನೆ ಎಕ್ಸ್ಪೈರಿ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಬೈಯಿಂಗ್ ಬಂತಂದ್ರೆ
ಏನು ಮಾಡೋಕ್ಕಾಗಲ್ಲ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಬೇಸ್ ಮೇಲೆ ಹೋಗ್ತಾ ಇದೀವಿ ಅಂದಮೇಲೆ, ಸೊ ನಾವು ಅಗೇನೆಸ್ಟ್ ಅಂತಲೇ ಅರ್ಥ. ಮಾರ್ಕೆಟ್ ಅನಲೈಸಿಸ್ ನಾವು ರಾಂಗ್ ಮಾಡಿದ್ದೀವಿ ಅಂತಲೇ ಅರ್ಥ. ಸೊ ಅನಲೈಸಿಸ್ ಕರೆಕ್ಟ್ ಆಗಿತ್ತು ಅಂತಂದರೆ ನಮ್ಗೆ ಟಾರ್ಗೆಟ್ ಬರುತ್ತೆ. ಓಕೆ, ಇಲ್ಲ ಅಂತಂದರೆ ರಾಂಗ್ ಆಗಿದ್ದು ರಾಂಗ್ ಅಂತ ಬರುತ್ತೆ ಅಷ್ಟೇ. ಸೊ ರಿಸಲ್ಟ್ ಮಾರ್ಕೆಟ್ ಕೈಯಲ್ಲಿರುತ್ತೆ, ನಮ್ಮ ಕೈಯಲ್ಲಿರಲ್ಲ. ಅಕಾರ್ಡಿಂಗ್ ಟು ಸ್ಟ್ರಾಟಜಿ ಬೇಸ್ ಮೇಲೆ, ಪ್ರೈಸ್ ಆಕ್ಷನ್ ಬೇಸ್ ಮೇಲೆ ಟ್ರೇಡ್ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಚೂರು ಒಂದೆರಡು ಪಾಯಿಂಟ್ಸ್ ನನಗೆ ಕೆಳಗಡೆ ಸಿಗಬೇಕಾಗಿತ್ತು. ಸೊ ಬಟ್ ವೆಯ್ಟ್ ಮಾಡಿದೆ ಪ್ರಾಪರಾಗಿ ನಾನು, ಆದರೂ ಮಾರ್ಕೆಟ್ ರಿವರ್ಸ್ ಆಗಿ ಹೋಗ್ತಾ ಇದೆ ಮೇಲ್ಗಡೆ. ನೋಡೋಣ. ಓಕೆ, ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಕೂಡ ಇರುತ್ತೆ. ಸೊ EMA ಬರ್ತಿದೆ ಮೇಲ್ಗಡೆಯಿಂದ. ನೋಡೋಣ ಏನಾಗುತ್ತೆ ಅಂತ. ಸಪೋಸ್ ಇದು ಬೈಯಿಂಗ್ ಬಂತು, ಹಿಂಗೆ ಹೋಯ್ತು ಅಂತಂದರೆ ಹೋಗಲಿ, ಸ್ಟಾಪ್ ಹಿಟ್ ಆಗಲಿ, ನೋ ಪ್ರಾಬ್ಲಮ್. ಮದರ್ ಕ್ಯಾಂಡಲ್ 50% ಇದೆ. ಸೊ ಇಲ್ಲಿ ಬೈಯರ್ಸ್ ಇದ್ರು, ಅವರೆಲ್ಲ ಸೆಲ್ಲರ್ಸ್ ಆಗಬೇಕು. ಸೊ ಈ ಥರ ಬೈಯಿಂಗ್ ಬರುತ್ತೆ. ವಾವ್, ಈ ಥರ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಮೇ ಬಿ ನಾವು ಟ್ರ್ಯಾಪ್ ಆಗ್ತೀವಿ. ಓಕೆ, ಸ್ಟಾಪನ್ನು ಕೊಡಬೇಕಾಗುತ್ತೆ ಮಾರ್ಕೆಟ್ಗೆ. ಜಸ್ಟ್ ನಮ್ಮದು ಕೆಳಗಡೆ ಸ್ಟಾಪ್ ಲಾಸ್ ಇದೆ. ಓಕೆ, ಇಷ್ಟೇ ಸ್ಟಾಪ್ ಲಾಸ್ ಇರೋದು. ಓಕೆ, ಇಮಿಡಿಯೇಟ್ ಏನಾದರೂ ಸೆಲ್ಲಿಂಗ್ ಬಂದು ಬೈಯಿಂಗ್ ಬರ್ತಿದೆ. ಓಕೆ, ಇಮಿಡಿಯೇಟ್ ಸೆಲ್ಲಿಂಗ್ ಬಂತಂದರೆ ಬಚಾವ್ ಆಗ್ತೀವಿ, ಇಲ್ಲ ಅಂತಂದರೆ ಸ್ಟಾಪ್ ಹಿಟ್ ಆಗುತ್ತೆ. ದಟ್ಸ್ ಇಟ್. ಸ್ಟಾಪ್ ಕೊಡೋಣ ಮಾರ್ಕೆಟ್ಗೆ ಆರಾಮಾಗಿ. ಸೊ ನೆಕ್ಸ್ಟ್ ಅಪಾರ್ಚುನಿಟಿಗೋಸ್ಕರ ವೆಯ್ಟ್ ಮಾಡೋಣ, ಇಲ್ಲ ಅಂತಂದರೆ ಡೇನ ಎಂಡ್ ಮಾಡೋಣ. ಸೊ ಆಲ್ಮೋಸ್ಟ್ ಸ್ಟಾಪ್ ಲಾಸ್ ತೋರಿಸ್ತಾ ಇದೆ 4400 4800 ಈ ಥರ ಲಾಸನ್ನು ತೋರಿಸ್ತಾ ಇದೆ. ಇದೇನಾದರೂ ಸೆಲ್ಲಿಂಗ್ ಥರ ಕ್ಯಾಂಡಲ್ ಬಂತು ಅಂದರೆ ಬಚಾವ್ ಆಗ್ತೀವಿ, ಇಲ್ಲ ಅಂತಂದರೆ ಅದಕ್ಕೆ ಇನ್ನೂ 2 ಪಾಯಿಂಟ್ ನಾನು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೆ. 99 200 ಆಸ್ಪಾಸ್ ಬಂದಿತ್ತು ಅಂದರೆ 180ಗೆ ನಮ್ದು ಸ್ಟಾಪ್ ಇರ್ತಿತ್ತು. ಹಿಟ್ ಆದರೆ ನೋ ಪ್ರಾಬ್ಲಮ್. ಓಕೆ, ಹಿಟ್. ಓಕೆ, ನೈಸ್ ಸರ್. ಈ ಥರ ಬೈಯಿಂಗ್ ಬಂತಲ್ವಾ, ಮದರ್ ಕ್ಯಾಂಡಲ್ನ ಫೇಸ್ ಮಾಡಿ ಮೇಲ್ಗಡೆ ಹೋಗ್ತಿದೆ. ಓಕೆ ಓಕೆ, ಎಸ್ ರೈಟ್, 6000 ಪ್ಲಸ್ ಲಾಸ್ ಆಗಿರುತ್ತೆ. ಸೊ ಅಲ್ಲಿ ಹಿಟ್ ಆಗಿದೆ ಆಲ್ಮೋಸ್ಟ್. ನೋಡ್ಬೋದು 6800 ಪ್ಲಸ್ ಲಾಸ್ ಆಗಿದೆ. ನಾನು ಮ್ಯಾಕ್ಸಿಮಮ್ 6500 ಅನ್ಕೋತಾ ಇದ್ದೆ. ಸೊ 6800 ಪ್ಲಸ್ ಲಾಸ್ ಆಗಿದೆ. ಮಾರ್ಕೆಟು ಇಂಟ್ರೆಸ್ಟ್ ತೋರಿಸಲಿಲ್ಲ, ಇನ್ಸೈಡ್ ಕ್ಯಾಂಡಲ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ಯಾಕಂದರೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ವಾಸ್ ನಾಟ್ ರೈಟ್. ಓಕೆ, ಅದಕ್ಕೋಸ್ಕರ SL ಹಿಟ್ ಆಗಿದೆ. ಓಕೆ ಓಕೆ ಗೆಳೆಯರೆ, ಸೊ ಸ್ಟಾಪ್ ಲಾಸ್ ಹಿಟ್ ಆಗಿದೆ. 6800 ಪ್ಲಸ್ ಲಾಸ್ ಇರುತ್ತೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನಮಗೆ. ಸೊ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಅಪಾರ್ಚುನಿಟಿ ಬಂತು ಅಂದರೆ ಐ ವಿಲ್ ಟೇಕ್ ಟ್ರೇಡ್. ಅದರ್ವೈಸ್ ನೋಡೋಣ, ಡೇನ ಎಂಡ್ ಮಾಡಿಬಿಡೋಣ. ಓಕೆ.